ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಸವಿತಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶಿರ್ಡಿ ಯಾತ್ರೆ ಬಗ್ಗೆ ಹಾಗೆ ನನ್ನ ಎಕ್ಸ್ಪೀರಿಯೆನ್ಸ್ ಅದನ್ನ ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಮೈಸೂರು ಅಥವಾ ಬ್ಯಾಂಗ್ಳೂರಿಂದ ಟ್ರೈನ್ ಡೀಟೇಲ್ಸ್ ಮತ್ತು ಅದರ ಪ್ರೈಸ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನಾನು ಡೈರೆಕ್ಟಾಗಿ KSRನಿಂದ ಕೊಪ್ಪರ್ಗಾಗೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೆ. ಹಾಗೆ ನನ್ನ ರೆಗ್ಯುಲರ್ ಹೋಟೆಲ್ ಇದೆ, ಅದನ್ನು ನಾನು ಬುಕ್ ಮಾಡಿಕೊಂಡು ಮುಂಚಿತವಾಗಿಯೇ ಹೋಗ್ತಾ ಇದ್ದೀನಿ. ಹಾಗೆ ನಿಮಗೆ ಸರೌಂಡಿಂಗ್ ಯಾವ್ದು ಬೇಕು ನಿಮಗೆ ಹೋಟೆಲ್ಸ್ನ ಸೆಲೆಕ್ಟ್ ಮಾಡಿ ನೀವು ಡೈರೆಕ್ಟಾಗಿ ಕೂಡ ನೀವು ಬುಕ್ ಮಾಡ್ಕೋಬೋದು. ಹಾಗೆ ಅಲ್ಲಿಂದ ನಾನು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗಬೇಕಿತ್ತು. ನಾನು ನಾರ್ಮಲಿ ಕಾಕಡ ಆರತಿ ದರ್ಶನಕ್ಕೆ ಅಂದರೆ ಅರ್ಲಿ ಮಾರ್ನಿಂಗ್ 5 to 6 ಇದೆ, ಅದನ್ನು ಬುಕ್ ಮಾಡ್ಕೊಂಡಿರೋದ್ರಿಂದ ಇವಾಗ ಫ್ರೀ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಆನ್ ದ ವೇ ಹೋಗ್ತಾ ಇರಬೇಕಾದ್ರೆ ಎಂಟ್ರೆನ್ಸ್ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ಆರತಿ ಡೀಟೇಲ್ಸ್ ಎಲ್ಲನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ನೆಲ್ಲ ಹಾಕಿದ್ದೀನಿ. ಅದರಲ್ಲಿ ಹೋಗಿ ನೀವು ಆರತಿನ ಸೆಲೆಕ್ಟ್ ಮಾಡಿ ಬುಕ್ಕಿಂಗ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನಿಮಗೆ ಟೀ 2 ರೂಪೀಸ್ಗೆಲ್ಲ ಸಿಗುತ್ತೆ, ಕಾಫಿ 3 ರೂಪೀಸ್, ಮಿಲ್ಕ್ ಕೂಡ 3 ರೂಪೀಸ್ ನಿಮಗೆ ಇಲ್ಲಿ ಎಂಟ್ರೆನ್ಸಲ್ಲೇ ನಿಮಗೆ ಸಿಗುತ್ತೆ. ಹಾಗೆ ಒಳಗಡೆ ಹೋದರೆ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಮಿಲ್ಕ್, ಟೀ ಮತ್ತು ಕಾಫಿ ಕೂಡ ಸಿಗುತ್ತೆ. ಕಿಡ್ಸ್ಗೆ ಮಿಲ್ಕ್ ಬಿಸ್ಕೆಟ್ಸ್ ಎಲ್ಲ ಫ್ರೀಯಾಗಿ ಅವರೇ ಸಪ್ಲೈ ಮಾಡ್ತಾರೆ. ಹಾಗೆ ಎಂಟ್ರೆನ್ಸ್ ಹೋಗ್ತಾ ಇದ್ದೀನಿ. ಹಾಗೆ ಅಲ್ಲಿ ನೀವು ಹೋಗಬೇಕಾದ್ರೆ ನಿಮಗೆ ಲಾಕರ್ ಫೆಸಿಲಿಟಿ ಕೂಡ ಇದೆ. ಮೊಬೈಲ್ಗೆ ಹಾಗೆ ಶೂಗೆ ನಿಮಗೆ ಲಾಕರ್ಸ್ ಇದೆ. ಶೂಗೆ ನೀವು ಯಾವುದೇ ರೀತಿ ಅಮೌಂಟ್ ಪೇ ಮಾಡೋ ಹಾಗಿಲ್ಲ, ಆದರೆ ಮೊಬೈಲ್ಗೆ ನೀವು 5 ರೂಪೀಸ್ ಪರ್ ಮೊಬೈಲ್ಗೆ ಪೇ ಮಾಡಬೇಕಾಗತ್ತೆ. ಹಾಗೆ ಅಲ್ಲಿಂದ ಇಟ್ಟರೆ ನಿಮಗೆ ಒಳಗಡೆ ಯಾವುದೇ ರೀತಿ ಮೊಬೈಲ್ ಅಲೋ ಇರಲ್ಲ. ನಿಮಗೆ ಯಾವುದು ಇನ್ಫಾರ್ಮೇಷನ್ ಹಾಗಾಗಿ ನಾನು ಒಳಗಡೆ ಎಲ್ಲ ತೋರ್ಸೋಕ್ಕೆ ಆಗಿಲ್ಲ. ಹಾಗೆ ದರ್ಶನ ಎಲ್ಲ ಮುಗಿಸ್ದೆ. ದರ್ಶನ ಎಲ್ಲ ಮುಗಿದು ಆದಮೇಲೆ ನಿಮಗೆ ಅಲ್ಲಿ ಫ್ರೀ ಕೂಪನ್ಸ್ ಕೂಡ ಊಟದ ಹಾಲಿಗೆ ನಿಮಗೆ ಸಿಗುತ್ತೆ. ಮಾರ್ನಿಂಗ್ 10ಇಂದನೇ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಯಾವಾಗ ಬೇಕಿದ್ರೂ ಊಟಕ್ಕೆ ಅಥವಾ ತಿಂಡಿಗೆ ನೀವು ಅಲ್ಲಿಗೆ ಹೋಗ್ಬೋದು. ಫ್ರೀ ಟಿಕೆಟ್ಸ್ನ ತಗೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಮೇನ್ ರೋಡಿಗೆ ಹೋದರೆ ನಿಮಗೆ ಅಲ್ಲಿಂದ ಬಸ್ ಅಥವಾ ಆಟೋ ಅಲ್ಲಿ ನೀವು ಊಟದ ಹಾಲಿಗೆ ಹೋಗಬೇಕಾಗುತ್ತೆ. ಅದು ಸ್ವಲ್ಪ ದೂರ ಇರೋದ್ರಿಂದ 10 ರೂಪೀಸ್ ಆಟೋಗೆ ತಗೋತಾರೆ. ಮತ್ತು ಈ ಟ್ರಸ್ಟಿಂದನೇ ನಿಮಗೆ ಫ್ರೀಯಾಗಿ ಕೂಡ ಟ್ರಾನ್ಸ್ಪೋರ್ಟೇಷನ್ ಇದೆ. ನೀವು ವೆಯ್ಟ್ ಮಾಡ್ತೀನಿ ಅಂದರೆ ಅಲ್ಲಿಂದ ಡೈರೆಕ್ಟಾಗಿ ನೀವು ಪ್ರಸಾದಾಲಯಕ್ಕೆ ಹೋಗ್ಬೋದು. ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಕೂಡ ಇದೆ, ಆದರೆ ಕೆಲವೊಂದು ಪೇಯ್ಡ್ ಫೆಸಿಲಿಟಿ ಕೂಡ ಇದೆ. ಇದರಲ್ಲಿ ನಿಮಗೆ ಸ್ವಲ್ಪ ಸ್ಪೆಷಲ್ ಎಂಟ್ರಿ ಇರುತ್ತೆ. ಹಾಗೆ ನಿಮಗೆ ಸಪ್ರೇಟಾಗಿ ಕೂತ್ಕೊಳ್ಳೋಕ್ಕೆ ಹೋಟೆಲ್ ಥರ ಯಾವ ರೀತಿ ಟೇಬಲ್ಸ್ ಇದೆ ಆ ಥರ ಸಪ್ರೇಟಾಗಿ ನೀವು ಊಟ ಮಾಡ್ಬೋದು. ಹಾಗಾಗಿ ಇದಕ್ಕೆ 50 ರೂಪೀಸ್ ಮತ್ತು 30 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಆನ್ಲೈನಲ್ಲೂ ಕೂಡ ನೀವು ಅಲ್ಲಿ ಪೇ ಮಾಡ್ಕೋಬೋದು. ಅಲ್ಲಿ ಮಷಿನ್ಸ್ ಕೂಡ ಇದೆ, ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡಿಕೊಂಡು ಪೇ ಮಾಡ್ಕೊಂಡು ಹೋಗ್ಬೋದು. ಊಟ ಮುಗಿಸಿ ಆದಮೇಲೆ ನಾನು ಮತ್ತೆ ರಿಟರ್ನ್ ಬಂದು ಅಲ್ಲಿ ಸ್ವಲ್ಪ ಶಾಪಿಂಗ್ ನೋಡೋಣ ಅಂತ ಶಾಪಿಂಗ್ಗೋಸ್ಕರ ನೋಡ್ತಾ ಇದ್ದೀನಿ ಟೀ ಕುಡಿದು. ಇಲ್ಲಿ ನೀವು ನೋಡ್ತಿರೋ ಹಾಗೆ ನಿಮಗೆ ವೆರೈಟೀಸ್ ಆಫ್ ಸ್ಯಾರೀಸ್ ಸಿಗುತ್ತೆ. ಹ್ಯಾಂಡ್ಲೂಮ್ಸ್, ಪವರ್ಲೂಮ್ ಸ್ಯಾರೀಸ್ ಕೂಡ ಸಿಗುತ್ತೆ. ಹಾಗೆ ತಗೊಳ್ಳುವಾಗ ಸ್ವಲ್ಪ ಪ್ರೈಸ್ನ ಚೆಕ್ ಮಾಡಿ ಆಮೇಲೆ ತಗೊಳ್ಳೋದು ಬೆಟರ್. ಇದಲ್ಲದೆ ನಿಮಗೆ ಬೇಕಾದಂತಹ ಜ್ಯುವೆಲ್ರಿ ಸಿಗುತ್ತೆ. ಕಿಡ್ಸ್ಗೆ ಮತ್ತು ವುಮೆನ್ಸ್ಗೆ ತುಂಬ ಕಲೆಕ್ಷನ್ಸ್ ಇದೆ. ಹಾಗೆ ಸ್ಲಿಪ್ಪರ್ಸ್ ಕೂಡ ಲೆದರಲ್ಲಿ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ನನಗೆ ಅನಿಸಿರೋ ಹಾಗೆ ನಾನು ಬಿಲೀವ್ ಮಾಡೋದೇನೆಂದರೆ ದೇವಸ್ಥಾನಗಳಿಗೆ ಹೋದರೆ ನಾವು ಸ್ಲಿಪ್ಪರ್ಸ್ಗಳನ್ನ ತಗೋಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ನಾರ್ಮಲಿ ಎಲ್ಲಿಗೆ ದೇವಸ್ಥಾನಕ್ಕೆ ಹೋದರೂ ನಾನು ಸ್ಲಿಪ್ಪರ್ಸ್ಗಳನ್ನ ತಗೊಳ್ಳೋದಿಲ್ಲ. ನಿಮಗೆ ಇನ್ನೂ ಮೋರ್ ಇನ್ಫಾರ್ಮೇಷನ್ ಬೇಕಿದ್ದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಇದು ನನ್ನ ಓವರಾಲ್ ಶಿರ್ಡಿ ಎಕ್ಸ್ಪೀರಿಯೆನ್ಸ್. ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದನ್ನು ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.